ಬಾಸ್ ಪತ್ರಿಕಾಗೋಷ್ಠಿ ಯಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ಅದು ನಿಮ್ಮ ಸ್ಟ್ರಾಟಜಿ. ನನ್ನ ಫೇಸೇ ಇನ್ನೋಸೆಂಟ್ ಇಲ್ಲ. ನೀವು ಈ ಮನೆಯಲ್ಲಿ ಡೇ ಶಿಫ್ಟ್ ಮಾಡಿದ್ಕಿಂತ ನೈಟ್ ಶಿಫ್ಟ್ ಮಾಡಿ ಜಾಸ್ತಿ ಅನ್ನೋ ಒಂದು ಮಾತಿದೆ. ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡ್ಬೇಕು. ಇದೆಲ್ಲ ಯಾವುದು ನಿಮ್ಮ ಕ್ಯಾಟಗರಿಲಿ ಬರೋದಿಲ್ಲ. ನೀವು ಒಂಥರ ಒಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ನೀವು ಯಾವ್ದಾರು ಒಂದು ಝೂ ಗಾರ್ಡನ್ ಕೆಲಸಕ್ಕೆ ಹೋಗೋದಿತ್ತು ಅನ್ಸುತ್ತೆ ಬಿಗ್ ಬಾಸ್ ಬರೋ ಬಂದು. ನೀವು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಅಂತ. ನಮಗೂ ಈಗ ನಿಮ್ಮನ್ನ ಈ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಇಂದು ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ. ಯಾಕಷ್ಟು ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಕೂತಿದ್ದೀರಾ? ಅದು ನಿಮ್ಮ ಸ್ಟ್ರಾಟಜಿ. ನನ್ನ ಫೇಸೇ ಇನ್ನೋಸೆಂಟ್ ಇಲ್ಲ. ನೀವು ಈ ಮನೆಯಲ್ಲಿ ಡೇ ಶಿಫ್ಟ್ ಮಾಡಿದ್ಕಿಂತ ನೈಟ್ ಶಿಫ್ಟ್ ಮಾಡಿ ಜಾಸ್ತಿ ಅನ್ನೋ ಒಂದು ಮಾತಿದೆ. ಇನ್ನೊಬ್ಬರಿಗೂ ಕೂಡ ನಾವು ಗೌರವ ಕೊಡ್ಬೇಕು. ಇದೆಲ್ಲ ಯಾವುದು ನಿಮ್ಮ ಕ್ಯಾಟಗರಿಲಿ ಬರೋದಿಲ್ಲ. ನೀವು ಒಂಥರ ಒಂದು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ನೀವು ಯಾವ್ದಾರು ಒಂದು ಝೂ ಗಾರ್ಡನ್ ಕೆಲಸಕ್ಕೆ ಹೋಗೋದಿತ್ತು ಅನ್ಸುತ್ತೆ ಬಿಗ್ ಬಾಸ್ ಬರೋ ಬಂದು. ನೀವು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯೋದಕ್ಕೆ ನಿಮಗೆ ಏನೆಲ್ಲ ಅರ್ಹತೆಗಳಿದೆ ಅಂತ. ನಮಗೂ ಈಗ ನಿಮ್ಮನ್ನ ಈ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಇಂದು ರಾತ್ರಿ 9:30ಕ್ಕೆ